ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಥಂಬ್ನೇಲ್ ನೋಡೇ ಗೊತ್ತಾಗಿರುತ್ತೆ ನಿಮಗೆ ಇವತ್ತಿನ ಟಾಪಿಕ್ ಏನಂಥೇಳಿ. ನನ್ನ ಗಾರ್ಡನ್ನಲ್ಲಿ ಇರೋದು ಶೋ ಪ್ಲ್ಯಾಂಟ್ ಎಲ್ಲ ನಾನು ಸ್ವಲ್ಪ ಸೇಲ್ ಮಾಡಬೇಕಂತ ಮಾಡಿದ್ದೀನಿ. ಭಾಳಷ್ಟು ಆಗಿಬಿಟ್ಟಿದೆ ಗಿಡಗಳು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ ಸ್ನೇಹಿತರೆ. ಯಾರೆಲ್ಲ ಹೊಸಬರು ನನ್ನ ವಿಡಿಯೋ ನೋಡ್ತಾ ಇದ್ದಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದರೂ ಒಂದು ಲೈಕು, ಕಮೆಂಟು ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೋಡಿ, ಇಷ್ಟೆಲ್ಲ ನಾನು ಶೋ ಪ್ಲ್ಯಾಂಟ್ಗಳಿದೆ. ಇದರಲ್ಲಿ ನನ್ನ ಹತ್ರ ಭಾಳಷ್ಟು ಜಾಸ್ತಿ ಆಗಿರೋದು ಗಿಡಗಳನ್ನು ಸೇಲ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಎಲ್ಲದು ಸೇಲ್ ಮಾಡಲ್ಲ. ಇದು ನಾನು ರೀಸೆಂಟಾಗಿ ತೊಗೊಂಡಿದ್ದೀನಿ. ಮತ್ತು ನೋಡೋಣ, ಜಾಸ್ತಿ ಗ್ರೋತ್ ಆದಮೇಲೆ ನಾನು ಎಲ್ಲನೂ ಸೇಲ್ ಮಾಡ್ಬೇಕಂತ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಎಕ್ಸ್ಟ್ರಾ ಇರೋದು ಗಿಡಗಳನ್ನು ನಿಮ್ಗೆ ತೋರಿಸ್ತೀನಿ. ಹ್ಯಾಂಗಿಂಗ್ ಪ್ಲ್ಯಾಂಟ್ ಆಯಿತು, ಮತ್ತು ಪಾಟಲ್ಲಿಡೋ ಪ್ಲ್ಯಾಂಟ್ ಆಯಿತು, ಸ್ನೇಕ್ ಪ್ಲ್ಯಾಂಟು, ರಿಯೋ ಪ್ಲ್ಯಾಂಟು, ಮತ್ತು ಹ್ಯಾಂಗಿಂಗಲ್ಲಿ ವಾಂಡ್ರಿಂಗ್ ಝೂ ಇದೆ, ಮತ್ತು ಟರ್ಟಲ್ ವೈನ್ ಇದೆ. ಟರ್ಟಲ್ ವೈನಲ್ಲಿ 2 ಬಣ್ಣ ಇದೆ, ಒಂದು ಗ್ರೀನು, ಒಂದು ರೆಡ್ ಕಲರ್ ಟರ್ಟಲ್ ವೈನು. ಮತ್ತು ಇಂಚ್ ಪ್ಲ್ಯಾಂಟ್ ಅಂಥೇಳಿ ಅದು ಬ್ಲ್ಯಾಕ್ ಕಲರ್ ಬರುತ್ತೆ, ಅದೊಂದು ಟರ್ಟಲ್ ವೈನು. ಎಲ್ಲನೂ ನಾನು ತೋರಿಸ್ಕೊತ ಹೋಗ್ತೀನಿ. ಇದು ನೋಡಿ, ಇವಾಗ ಹೋಯ್ತಲ್ಲ ಗಿಡ, ಅದು ಹ್ಯಾಂಗಿಂಗ್ ಪ್ಲ್ಯಾಂಟೇ. ಕಲ್ಲಂಗಡಿ ಹಣ್ಣು ಥರ ಶೇಪ್ ಇದೆ ಅದರದ್ದು ಎಲೆ. ಬಟ್ ಅದರ ಹೆಸರು ನನಗೆ ಭಾಳಷ್ಟು ಪ್ಲ್ಯಾಂಟ್ಗಳದ್ದು ಹೆಸರು ಗೊತ್ತಿಲ್ಲ ಸ್ನೇಹಿತರೆ. ನಿಮಗೇನಾದರೂ ಗೊತ್ತಿದ್ದರೆ ಸ್ವಲ್ಪ ಕಮೆಂಟ್ ಮಾಡಿ. ಮತ್ತು ಸ್ಪೈಡರ್ ಪ್ಲ್ಯಾಂಟು ಸೇಲಿಗೆ ಇಟ್ಟಿದ್ದೀನಿ. ಭಾಳ ಕಮ್ಮಿ ಪ್ರೈಸಲ್ಲಿ ಕೊಡ್ತಾಯಿದ್ದೀನಿ ನಾನು. 30, 40, 50 ಒಳಗೆ ಇದೆ ಪ್ಲ್ಯಾಂಟ್ಸು. 50ಕ್ಕಿಂತ ಮೇಲೆ ಯಾವೂ ಇಲ್ಲ ಸ್ನೇಹಿತರೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಸ್ಪೈಡರ್ ಪ್ಲ್ಯಾಂಟ್ಗಳಲ್ಲಿ ಆಗಲೇ ನೋಡಿ, ಇವೆಲ್ಲ ಚಿಕ್ಕ ಚಿಕ್ಕ ಪ್ಲ್ಯಾಂಟು ಕಮ್ಮಿ ರೇಟಲ್ಲೇ ಕೊಡ್ತೀನಿ. ಇವೆಲ್ಲ ನರ್ಸರಿಯಲ್ಲಿ ಹೋದರೆ 70, 80, 90 ವರೆಗೂ ಸೇಲ್ ಮಾಡ್ತಾರೆ. ನಾನು ಅದೇ ಥರ ತೊಗೊಂಬಂದಿರೋದು, ಹಾಗಾಗಿ ನನ್ನ ಹತ್ರ ಭಾಳ ಇದೆ. ಈ ಸ್ಪೈಡರ್ ಪ್ಲ್ಯಾಂಟಲ್ಲೇ ನನ್ನ ಹತ್ರ ಭಾಳ ವೆರೈಟಿ ಇದೆ. ನಿಮ್ಗೆ ತೋರಿಸ್ತೀನಿ 1 by 1 ನೋಡಿ ಸ್ನೇಹಿತರೆ. ನೋಡಿ, ಇಲ್ಲಿ ಅದು ತೋರಿಸಿದ್ನಲ್ಲ, ಅದು ಒಂಥರ ಬೇರೆ ಕಲರು, ಬೇರೆ ಪ್ಯಾಟರ್ನೇ ಬೇರೆ ಇದೆ. ಗ್ರೀನ್ ಕಲರ್, ಸೆಂಟ್ರಲ್ ಗ್ರೀನ್ ಬಂದರೆ ಬಾರ್ಡ್ರಲ್ಲಿ ವೈಟ್ ಬಂದಿರುತ್ತೆ. ಇದು ಬ್ಲ್ಯಾಕ್ ಸ್ಪೈಡರ್ ಪ್ಲ್ಯಾಂಟು. ಇಲ್ಲಿ ನೋಡಿ, ಇದೊಂದು ಸ್ಪೈಡರ್ ಪ್ಲ್ಯಾಂಟ್ ಇದೆ. ಸೆಂಟ್ರಲ್ಲಿ ವೈಟ್ ಬಂದು ನಡಕ್ಕೆ ಒಂದು ಲೈನ್ ಬಂದು ಸೈಡೆಲ್ಲ ಗ್ರೀನ್ ಇದೆ. ಮತ್ತು ಇದು ನೋಡಿ, ಸೆಂಟ್ರಲ್ ಗ್ರೀನ್ ಬಂದು ಸೈಡಲ್ಲೆಲ್ಲ ವೈಟ್ ಇದೆ. ಅದೇ ಥರ ನನ್ನ ಹತ್ರ ಒಂದು ಚಿಕ್ಕದು ದೊಡ್ಡದು ಭಾಳ ಇದೆ. ಇದೊಂದು ನೋಡಿ, ಯೆಲ್ಲೋ ಕಲರಲ್ಲಿ, ಗ್ರೀನು ಸೆಂಟ್ರಲ್ಲಿ ಯೆಲ್ಲೋ, ಭಾಳ ಇದೆ ನನ್ನ ಹತ್ರ. ಇದೊಂದು ರಿಯೋ ಪ್ಲ್ಯಾಂಟು, ರಿಯೋ ಅಂತಾರೆ. ಇವೆಲ್ಲ 50 ರುಪೀಸೇ, 50 ರುಪೀಸು, 30, 50 ಒಳಗಡೆ ಇದೆ ಸ್ನೇಹಿತರೆ ನಾನು ಗಿಡಗಳು. ನಾನು ಜಾಸ್ತಿ ರೇಟಿಗೇನು ಸೇಲ್ ಮಾಡ್ತಾ ಇಲ್ಲ. ನೋಡಿ, ಇದು ವ್ಯಾರಿಗೇಟೆಡ್ ರಿಯೋ ಅಂತಾರೆ. ನನ್ನ ಹತ್ರ ಬಹಳಷ್ಟು ಶೋ ಪ್ಲ್ಯಾಂಟ್ಗಳಿದೆ. ಇದು ನೋಡಿ, ಇದೊಂಥರದ್ದು, ಇದ್ರದ್ದು ಹೆಸರು ಗೊತ್ತಿಲ್ಲ ಸ್ನೇಹಿತರೆ. ಬರೀ ಕಟಿಂಗ್ ಹಚ್ಚಿಬಿಟ್ರೆ ಸಾಕು. ಇದ್ರದ್ದೆಲ್ಲ ಬೇಕಾದರೆ ನಾನು ಕಟಿಂಗು ಸೇಲ್ ಮಾಡ್ತೀನಿ. ಇದು ನೋಡಿ, ಇದು ಟರ್ಟಲ್ ವೈನು ರೆಡ್ ಕಲರ್ದು. ಇದೂ ಕಟಿಂಗೇ ಸ್ನೇಹಿತರೆ. ನೋಡಿ, ಬೇರುಗಳು ಕಾಣ್ತಾ ಇದೆಯಲ್ಲ, ಅದೆಲ್ಲ ನೀವು ಸುಮ್ಮನೆ ಒಂದು ಚಿಕ್ಕ ಎಲೆ ಬಿದ್ದುಬಿಟ್ರೂ ಪಾಟಲ್ಲಿ ಗಿಡ ಬಂದುಬಿಡುತ್ತೆ. ಹಾಗಾಗಿ ನಾನು ಕಟಿಂಗ್ಸು ಕೊಡ್ತೀನಿ. ನೋಡಿ, ಕಟಿಂಗ್ಸೂ ಕಮ್ಮಿ ರೇಟಲ್ಲೇ ಇರುತ್ತೆ. ಮತ್ತು ಇದು ಪರ್ಪಲ್ ಹಾರ್ಟ್ ಅಂಥೇಳಿ, ಇದೂ ಹಾರ್ಡ್ ಪ್ಲ್ಯಾಂಟು. ಒಂದು ಚಿಕ್ಕ ಕೊಲ್ಲಿ, ಇದು ಏನಾದರೂ ಕಟ್ ಆಗಿಬಿಟ್ರೆ ಅದನ್ನು ಮತ್ತೆ ನಾವು ಹಚ್ಬೋದು. ಕೆಳಗೆ ಇವಾಗ ಉದುರಿ ಏನಾದರೂ ಕೆಳಗಡೆ ಬಿದ್ದುಬಿಟ್ರೆ ತಾನೇ ಬಂದುಬಿಡುತ್ತೆ. ಇದು ನೋಡಿ, ಇದೊಂದು ಸ್ಪೈಡರ್ ಪ್ಲ್ಯಾಂಟು, ಚಿಕ್ಕದಿದು, ಎಲೆ ಎಲ್ಲ ತೆಳ್ಳಗಿರುತ್ತೆ. ಇದೊಂಥರ ಮನಿ ಪ್ಲ್ಯಾಂಟ್ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ಶೈನಿಂಗ್ ಇದೆ. ಎಲೆ ನೋಡಿದರೆ ಬಿಸಿಲಿಗೆ ಎಷ್ಟು ಶೈನ್ ಕೊಡುತ್ತೆ ಗೊತ್ತಾ ನೀವು, ಅಷ್ಟು ಚೆನ್ನಾಗಿದೆ. ಈ ಥರದ್ದು ನಾನು ಎಲ್ಲಿ ನೋಡಿದ್ದಿಲ್ಲ. ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು. ಇದು ಗೋಲ್ಡನ್ ಪೋಥೋಸ್ ಅಂತ, ಇದು ಮನಿ ಪ್ಲ್ಯಾಂಟೇ, ಗೋಲ್ಡನ್ ಮನಿ ಪ್ಲ್ಯಾಂಟ್ ಅಂತಾರೆ. ಇದ್ರ ಎಲೆ ಎಲ್ಲ ಗೋಲ್ಡನ್ ಕಲರ್ ಇರುತ್ತೆ. ಇದು ಮಂಜುಳಾ ಪೋಥೋಸ್ ಅಂತಾರೆ, ವ್ಯಾರಿಗೇಟೆಡ್ ಪೋಥೋಸು ಅಂತಾರೆ. ಇಲ್ಲಿ ನೋಡಿ, ಇದೊಂಥರ ಪೋಥೋಸು, ಆದರೆ ಮನಿ ಪ್ಲ್ಯಾಂಟೇ ಆದರೂ ಪೋಥೋಸ್ ಅಂತಲೇ ಹೇಳ್ತಾರೆ. ಇದು ನೋಡಿ, ಇದೊಂಥರ ಟರ್ಟಲ್ ವೈನು, ಇದು ಗ್ರೀನ್ ಕಲರ್ ಟರ್ಟಲ್ ವೈನು, ಇದು ಟ್ಯಾಂಗಲ್ ಹಾರ್ಟು. ಎಲ್ಲ ಕಟ್ಟಿಂಗ್ಸು ನನ್ನ ಹತ್ರ ಇದೆ. ಇವಕ್ಕೇನು ಬೇರೆ ಬರಬೇಕಂತ ಇಲ್ಲ ಸ್ನೇಹಿತರೆ. ಹ್ಯಾಂಗಿಂಗ್ ಪ್ಲ್ಯಾಂಟ್ಸಲ್ಲಿ ನೀವು ಬೇರೆ ಇಲ್ಲದೇ ನೀವು ಕಟ್ಟಿಂಗ್ಸಲ್ಲಿ ಹಚ್ಬೋದು, ಆರಾಮಾಗಿ ಬಂದುಬಿಡುತ್ತೆ. ಅದ್ರದ್ದೇನೂ ಇಶ್ಯೂ ಇಲ್ಲ. ನೋಡಿ, ಸ್ನೇಕ್ ಪ್ಲ್ಯಾಂಟ್ ಎಲ್ಲ ಸೇಲ್ ಮಾಡ್ಬೇಕಂತ ಮಾಡಿದ್ದೀನಿ. ನನ್ನ ಪುಟ್ಟಿ ಎಲ್ಲ ತುಂಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲನೂ ಶೋ ಪ್ಲ್ಯಾಂಟೇ ನನ್ನ ಹತ್ರ ಜಾಸ್ತಿ ಇರೋದು. ನೋಡಿ, ಇದೊಂಥರದ್ದು ಇದೆ.
ಅದು ಒಂದೊಂದು ಹೆಸರು ಗೊತ್ತಿದೆ ಸ್ನೇಹಿತರೆ, ಒಂದೊಂದು ಹೆಸರು ಗೊತ್ತಿಲ್ಲ. ಬ್ರಹ್ಮಕಮಲ ಇದು 3ನೇ ಸಲ ನಮ್ಮ ಮನೆಯಲ್ಲಿ ಹೂವು ಬಿಡೋದು ಬ್ರಹ್ಮಕಮಲದು. ಈ ವರ್ಷದ್ದು 3ನೇ ಸಲ ಹೂವು ನಂದು. ದೊಡ್ಡದಾಗಿದೆ ಸ್ನೇಹಿತರೆ, ಅದು ಕಟ್ಟೋದಕ್ಕೆ ಭಾಳ ಸಾಹಸ ಮಾಡಿದ್ದೀನಿ. ಇದನ್ನು ನೋಡಿ ಫೂಸಿಯಾ ಅಂತಾರೆ, ಬಟ್ ನಂಗೆ ಕ್ಲಿಯರಾಗಿ ಗೊತ್ತಿಲ್ಲ ಸ್ನೇಹಿತರೆ. ನಂಗೆ ಸ್ವಲ್ಪ ಹೆಸರು ಗೊತ್ತಿದೆ, ಸ್ವಲ್ಪ ಹೆಸರು ಗೊತ್ತಿಲ್ಲ. ಇಲ್ಲಿ ನೋಡಿ, ಇದು ಎಲೆ ಎಷ್ಟು ಚೆನ್ನಾಗಿದೆ ನೋಡಿ, ಗ್ರೀನು, ವೈಟು, ಕ್ರೀಮು, ಭಾಳ ಲುಕ್ ಅನಿಸುತ್ತೆ ಇವು ಗಿಡಗಳೆಲ್ಲ. ನನಗೆ ಶೋ ಪ್ಲ್ಯಾಂಟು ಅಷ್ಟೇ ನನಗೆ ಭಾಳ ಇಷ್ಟ, ಹೂವಿನ ಗಿಡನೂ ಅಷ್ಟೇ ಭಾಳ ಇಷ್ಟ. ಸೇವಂತಿಗೆ ಆಯಿತು, ದಾಸವಾಳ ಆಯಿತು, ಕನಕಾಂಬರ, ಸೂಜಿ ಮಲ್ಲಿಗೆ, ಗುಂಡ್ಮಲ್ಲಿಗೆ ತುಂಬ ಇದೆ ಸ್ನೇಹಿತರೆ ನನ್ನ ಹತ್ರ ಗಿಡಗಳು. ನಾನು ಎಲ್ಲನೂ ಸೇಲಿಗಿಟ್ಟಿಲ್ಲ, ಶೋ ಪ್ಲ್ಯಾಂಟ್ ಅಷ್ಟೇ ಸೇಲಿಗಿಟ್ಟಿರೋದು. ನನ್ನ ಹತ್ರ ಯಾವುದು ಎಕ್ಸ್ಟ್ರಾ ಜಾಸ್ತಿ ಇದೆ ಅದನ್ನಷ್ಟೇ ಸೇಲ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿದು ಎಷ್ಟು ಚೆನ್ನಾಗಿದೆ ನೋಡಿ, ಪಿಂಕ್ ಲೈನು. ಇದು ನೋಡಿ, ಇದು ವಾಂಡ್ರಿಂಗ್ ಝೂ ಅಂತಾರೆ. ಇದರಲ್ಲಿ 2 ಟೈಪ್ ಇದೆ ನನ್ನ ಹತ್ರ. ಇದೊಂದು ಥರದ್ದು. ಇವೆಲ್ಲ ಶೋ ಪ್ಲ್ಯಾಂಟ್ಗಳೇ ನಂದು. ಇನ್ನು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದೀನಿ, ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿರೋದು. ನೋಡಿ ಎಷ್ಟೆಲ್ಲ ಗಿಡಗಳಿದೆ ನನ್ನ ಹತ್ರ. ಸ್ನೇಕ್ ಪ್ಲ್ಯಾಂಟಲ್ಲಿನೂ ನನ್ನ ಹತ್ರ 5 ವೆರೈಟಿ ಇದೆ. ಅದೆಲ್ಲ ಸೇಲಿಗೆ ಇಟ್ಟಿಲ್ಲ, ಒಂದಷ್ಟೇ ನಾನು ಸೇಲಿಗೆ ಇಟ್ಟಿದ್ದೀನಿ. ಯಾಕಂದರೆ ಅದಷ್ಟೇ ಭಾಳ ಆಗಿರೋದು. ಇದು ನೋಡಿ, ರೇನ್ ಲಿಲಿಯಲ್ಲಿ ನಾನು ಯೆಲ್ಲೋ, ಪಿಂಕು ಮತ್ತು ವೈಟ್ ಇದೆ. ಇದನ್ನು ಬಲ್ಬ್ಸ್ ಬೇಕಂದರೆ ನಾನು ಸೇಲ್ ಮಾಡ್ತೀನಿ. 10 ರುಪೀಸ್ 20 ರುಪೀಸ್ಗೆ ಆ ಥರ ಸೇಲ್ ಮಾಡ್ತೀನಿ. ಇದು ನೋಡಿ, ಅದ್ರ ಸೀಡ್ಸು ಇದೆ. ಸೀಡ್ಸ್ ಹಾಕಿದ್ರೂ ಗಿಡ ಬರುತ್ತೆ, ಆದರೆ ಹೂವು ಬರೋದು ಲೇಟ್ ಆಗುತ್ತೆ. ನಾವು ಗಡ್ಡೆ ಏನಾದರೂ ತೊಗೊಂಡು ಹಚ್ಚಿಬಿಟ್ರೆ ನೆಕ್ಸ್ಟ್ ಇಯರಿಗೆ ನಮಗೆ ಹೂವು ಬರುತ್ತೆ. ಇವು ಸೀಡ್ಸ್ ಹಾಕಿದರೆ ಸ್ವಲ್ಪ ಟೈಮ್ ಆಗುತ್ತೆ ಸ್ನೇಹಿತರೆ, 1-2 ವರ್ಷ ಬೇಕು ಅದು ಗಡ್ಡೆ ಗ್ರೋತ್ ಆಗಿ, ಸಸಿ ಬಂದು ಗಡ್ಡೆ ಬಂದು ಅದು ಗ್ರೋತ್ ಆಗೋಷ್ಟಿಗೆ ಅಷ್ಟಾಗುತ್ತೆ. ನೋಡಿ, ಇದು ಟ್ಯಾಂಗಲ್ ಹಾರ್ಟ್ ಅಂತ. ಇದು ನೋಡಿ ಎಷ್ಟು ಖುಷಿಯಾಗಿದೆ. ನಾನು ಎಷ್ಟಕ್ಕೊಂದು ಕಟಿಂಗೂ ಹಾಕಿದ್ದೀನಿ. ಆ ಕಡೆ ಒಂದು ತೋರಿಸಿದ್ನಲ್ಲ ಹ್ಯಾಂಗಿಂಗ್ ಪಾಟಲ್ಲಿ, ಇದೊಂದು ವಾಂಡ್ರಿಂಗ್ ಝೂ ನೋಡಿ. ಇದೊಂಥರ ಕಲರ್, ಇದೂ ಶೈನಿಂಗ್ ಇದೆ ಸ್ನೇಹಿತರೆ. ನಿಮ್ಗೆ ಕಾಣ್ತಾ ಇದೇನೋ ಇಲ್ಲೋ ಗೊತ್ತಿಲ್ಲ, ಬಟ್ ಭಾಳ ಶೈನಿಂಗ್ ಇದೆ. ಇದಕ್ಕೆ ಬೇರೆ ಬೇಕಂತೇನೂ ಅವಶ್ಯಕತೆ ಇಲ್ಲ, ನೀವು ಕಟಿಂಗ್ ಹಚ್ಚಿಬಿಟ್ರೂ ಬಂದುಬಿಡುತ್ತೆ ಸ್ನೇಹಿತರೆ ಇದು. ಮತ್ತು ನಾನು ದಾಸವಾಳನೂ ಕಟಿಂಗ್ ಹಾಕ್ಕೊಂಡಿದ್ದೀನಿ. ನೋಡೋಣ, ಸ್ವಲ್ಪ ದಿನ ಆದಮೇಲೆ ಬೇಕಾದರೆ ದಾಸವಾಳನೂ ಸೇಲ್ ಮಾಡೋಣ, ಕಟಿಂಗ್ ಹಚ್ಚಿ ಅಂಥೇಳಿ. ಇಲ್ಲೊಂದಿದೆ ನೋಡಿ, ಬ್ಲ್ಯಾಕ್ ಕಲರು. ಇದು ಇಂಚ್ ಪ್ಲ್ಯಾಂಟು ಅಂತಾರೆ, ಬ್ಲ್ಯಾಕ್ ಟರ್ಟಲ್ ವೈನು ಅಂತಾರೆ ನೋಡಿ. ಇದು ಗ್ರೀನ್ ನಾನೇನು ಇದನ್ನು ಹಾಕಿಲ್ಲ ಸ್ನೇಹಿತರೆ, ಒಂದೊಂದು ಚಿಕ್ಕ ಚಿಕ್ಕ ಗಾಳಿಗೆ ಬಿದ್ದಿದೆಯಲ್ಲ ಅದೇ ಗಿಡ ಬೆಳೆದಿರೋದು. ನೀವು ಅಂದ್ಕೊತಿರ್ಬೋದು ನಾ ಪಾಟಲ್ಲೇ ಹಾಕಿ ಬೆಳೆಸಿದ್ದೀನಿ ಅಂಥೇಳಿ. ನಾನು ಪಾಟನ್ನು ಜಾಸ್ತಿ ಬಳಸಿಲ್ಲ ಸ್ನೇಹಿತರೆ, ನಾನು ಬಕೆಟ್ಗಳನ್ನೇ ಜಾಸ್ತಿ ಯೂಸ್ ಮಾಡಿದ್ದು. 100 ರುಪೀಸ್ಗೆ ಒಂದು ಬಕೆಟು 20 ಲೀಟರ್ಸ್ದು. ನನಗೆ ಅದು ಚೀಪ್ ಆ್ಯಂಡ್ ಬೆಸ್ಟ್ ಅನ್ನಿಸ್ತು. 100 ರುಪೀಸೇ. ಪಾಟ್ ತೊಗೋಬೇಕಂತಂದರೆ ಒಂದು 20 ಲೀಟ್ರ್ ಪಾಟ್ ತೊಗೋಬೇಕಂತಂದ್ರೆ 200-250 ರೂಪಾಯಿ ಕೊಡಬೇಕು. ಹಾಗಾಗಿ ನಾನು 100 ರೂಪಾಯಲ್ಲಿ ಬಂದುಬಿಡುತ್ತೆ ಅಲ್ಲ ಅಂತ ಅದಕ್ಕೆ ಅದರಲ್ಲೇ ಹಾಕೋದು. ನೋಡಿ, ಇಷ್ಟೆಲ್ಲ ನಾನು ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ ಇದೆ ನೋಡಿ. ಎಲ್ಲವೂ ಹೆಸರು ಗೊತ್ತಿಲ್ಲ ಸ್ನೇಹಿತರೆ, ನನಗೆ ಸ್ವಲ್ಪ ಸ್ವಲ್ಪ ಗೊತ್ತು. ಆದರೆ ಗಿಡ ನನಗೆ ಎಲ್ಲನೂ ಬೇಕು. ಆನ್ಲೈನ್ ನೋಡಿಬಿಟ್ರೆ ಎಲ್ಲ ಖರೀದಿ ಮಾಡಿಬಿಡ್ತೀನಿ ನಾನು. ಗಿಡಗಳು ಹುಚ್ಚಿದೆ ನನಗೆ ಭಾಳ. ನೋಡಿ, ಇಲ್ಲೊಂದಿದೆ ಸ್ನೇಕ್ ಪ್ಲ್ಯಾಂಟು. ಇದು ಬೇಕಂದ್ರೂ ನಾನು ಸೇಲಿ ಮಾಡ್ತೀನಿ. ನೋಡಿ, ಇದು ಅಮರ್ ಲಿಲಿ ಆರೆಂಜು. ಇದೂ ಎಕ್ಸ್ಟ್ರಾ ಇದೆ ನನ್ನ ಹತ್ರ. ಯಾರಿಗಾದರೂ ಅಮರ್ ಲಿಲಿ ಬಲ್ಬ್ ಬೇಕಂದ್ರೂ ಕೇಳಿ, ಆರೆಂಜ್ ಕಲರ್ದಿದು. ಇದೆಲ್ಲ ಸ್ನೇಕ್ ಪ್ಲ್ಯಾಂಟು ಭಾಳ ಆಗಿದೆ ನೋಡಿ. ಇದು ಟ್ಯಾಂಗಲ್ ಹಾರ್ಟು, ಇದು ಟರ್ಟಲ್ ವೈನು, ಇದು ವಾಂಡ್ರಿಂಗ್ ಝೂ, ಮತ್ತು ಬ್ಲ್ಯಾಕ್ ಟರ್ಟಲ್ ವೈನು, ರೆಡ್ ಟರ್ಟಲ್ ವೈನು. ನಿಮಗೆ ಯಾರಿಗಾದರೂ ಗಿಡ ಬೇಕಂತಂದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮ್ದು ID ನಾನು ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ DM ಮಾಡಿ ಸ್ನೇಹಿತರೆ. ಮತ್ತು ಇನ್ನೊಂದು ಬರೋಣ ಸ್ನೇಹಿತರೆ, ಬಾಯ್. ಮತ್ತೆ ಸಿಗೋಣ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಿಮಗೆ. ನೋಡಿ, ನಿಮ್ಗೆ ಯಾರಿಗಾದರೂ ಗಿಡ ಬೇಕಂತಂದರೆ ಕಮೆಂಟ್ ಮಾಡಿ, ಇಲ್ಲ DM ಮಾಡಿ. ಓಕೆ ಸ್ನೇಹಿತರೆ, ಬಾಯ್.